ರಾಯಚೂರಿನ ಫಾರ್ಮಾ ಉದ್ಯಮಿ ತಮ್ಮ ಆಸ್ತಿ ಸಂಪತ್ತು ಎಲ್ಲವನ್ನ ತೊರೆದು ಜೈನ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಅಲೌಕಿಕ ಬದುಕನ್ನ ತ್ಯಜಿಸಿ ಅಲೌಕಿಕ ಬದುಕಿನೆಡೆಗೆ ಅವರು ತಮ್ಮ ಪಯಣವನ್ನ ಆರಂಭ ಮಾಡಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಜೈನ ಭಗವತಿ ದೀಕ್ಷೆ ಪಡೆದ ರಾಯಚೂರಿನ ಶ್ರೀಮಂತ ಉದ್ಯಮಿ ಆತ್ಮ ಕಲ್ಯಾಣಕ್ಕಾಗಿ $1 ಬಿಲಿಯನ್ ಕಂಪನಿಯು ಬೇಡವಾಯಿತು. ಅತ್ಯಂತ ಕಠಿಣ ಆಚರಣೆಯ ಸನ್ಯಾಸತ್ವಕ್ಕೆ ಸೈ ಎಂದ ಔಷಧಿ ಉದ್ಯಮಿ ರಾಯಚೂರಿನ ಶ್ರೀಮಂತ ಉದ್ಯಮಿ ದಿಲೀಪ್ ಕುಮಾರ್ ಧೋಕಾ ಈಗ ತಮ್ಮ 58ನೇ ವಯಸ್ಸಿನಲ್ಲಿ ಎಲ್ಲ ಆಸ್ತಿ ಕಂಪನಿ ಬಿಟ್ಟು ಜೈನ ಭಗವತಿ ದೀಕ್ಷೆ ಪಡೆಯುವ ಮೂಲಕ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ. ರಾಯಚೂರಿನ ರೈತ ಭವನದಲ್ಲಿ ನಡೆದ ಜೈನ ಭಗವತಿ ದೀಕ್ಷಾ ಕಾರ್ಯಕ್ರಮಕ್ಕೆ ಮೆರವಣಿಗೆ ಮೂಲಕ ಆಗಮಿಸಿ ಲೌಕಿಕ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಅತ್ಯಂತ ಕಠಿಣ ಆಚರಣೆಯ ಜೈನ ಭಗವತಿ ದೀಕ್ಷೆಯನ್ನು ಪಡೆದು ಜೈನ ಮುನಿಯಾಗಿದ್ದಾರೆ. ಎಂಫಾರ್ಮನ್ನು ಮುಗಿಸಿ ಔಷಧೋದ್ಯಮದಲ್ಲಿ ತೊಡಗಿದ ದಿಲೀಪ್ ಕುಮಾರ್ ಅಲೋಪಥಿಕ್ ಔಷಧ, ಆಯುರ್ವೇದಿಕ್ ಔಷಧ ತಯಾರಿಕೆಯಲ್ಲೂ ಕೂಡ ತೊಡಗಿಸಿಕೊಂಡಂತಹ ಉದ್ಯಮಿ. ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ನಡೆಸ್ತಾ ಇದ್ದಂತಹ ಸುಮಾರು $1 ಬಿಲಿಯನ್ ಮೌಲ್ಯದ ಕಂಪನಿಯನ್ನು ತೊರೆದು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ತಮ್ಮ 3 ಹೆಣ್ಣು ಮಕ್ಕಳು ಕುಟುಂಬಸ್ಥರಿಗೆ ಆಸ್ತಿಯನ್ನು ಬಿಟ್ಟು ಒಂದಷ್ಟು ದಾನ ಮಾಡಿ ಜೈನ ಭಗವತಿ ದೀಕ್ಷೆ ಪಡೆದಿದ್ದಾರೆ. ದೀಕ್ಷೆ ಪಡೆಯುವುದಕ್ಕೂ ಮುನ್ನ ಮಾತನಾಡಿರುವ ದಿಲೀಪ್ ಕುಮಾರ್ ಆತ್ಮ ಕಲ್ಯಾಣಕ್ಕಾಗಿ ಎಲ್ಲವನ್ನೂ ಕೂಡ ತೊರಿತಾ ಇದ್ದೇನೆ ಅಂತ ಹೇಳಿದ್ದಾರೆ. ದೀಕ್ಷೆ ತಗೊಳ್ಳೋದು ಮುಖ್ಯ ಕಾರಣ ನನ್ನ ಸ್ವಂತ ಆತ್ಮ ಕಲ್ಯಾಣ. ನಾವು ಜೈನ ಸಾಧು ಆಗಿ ಆ ಜೈನ ದರ್ಶನದ ಮೂಲ ಪಾಠವನ್ನು ಇಡೀ ಸಮಾಜ ಹತ್ರ ಮುಂದುವರಿಸಬಹುದು. ಸಮಾಜ ಸೇವೆ ಮತ್ತು ಆತ್ಮ ಕಲ್ಯಾಣ ಬೇರೆ ಬೇರೆ ಫೀಲ್ಡ್. ಸಮಾಜ ಸೇವೆ ಎಲ್ಲರೂ ಅವರವರ ಪ್ರಮಾಣದಲ್ಲಿ ಅವರವ್ರ ಮಟ್ಟಿಗೆ ಮಾಡಬಹುದು. ಬಟ್ ಆತ್ಮ ಕಲ್ಯಾಣ ಸ್ವಂತ ಸಲುವಾಗಿ ನಾನು ನನ್ನ ಕಂಪ್ಲೀಟ್ ಆಸ್ತಿಯನ್ನು ಎಲ್ಲಿ ಒಂದು ಡೊನೇಟ್ ಮಾಡಬೇಕು ಡೊನೇಟ್ ಮಾಡಿದ್ದೀನಿ, ಎಲ್ಲಿ ಫ್ಯಾಮಿಲಿಯವ್ರಿಗೆ ಕೊಡಬೇಕು ಅಲ್ಲಿ ಫ್ಯಾಮಿಲಿಯವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಜೈನ ಭಗವತಿ ದೀಕ್ಷೆ ಅನ್ನೋದು ಅತ್ಯಂತ ಕಠಿಣ ಆಚರಣೆ. ದೀಕ್ಷೆ ಪಡೆದ ಬಳಿಕ ಎಷ್ಟೇ ದೂರದ ಪ್ರಯಾಣವಿದ್ರೂ ವಾಹನ ಬಳಸುವಂತಿಲ್ಲ. ವಿದ್ಯುತ್ ಲೈಟ್, ಮೊಬೈಲ್, ಫ್ಯಾನ್, AC, ಟಿವಿ ಯಾವುದನ್ನು ಕೂಡ ಬಳಸುವಂತಿಲ್ಲ. ಸೂರ್ಯಾಸ್ತದ ನಂತರ ಕತ್ತಲಲ್ಲಿಯೇ ಕಾಲ ಕಳೆಯಬೇಕು. ಹೀಗೆ ಸಾಕಷ್ಟು ಕಠಿಣ ನಿಯಮ ಪಾಲನೆಯ ಹಿನ್ನೆಲೆಯಲ್ಲಿ ಜೈನ ಭಗವತಿ ದೀಕ್ಷೆ ವಿಶಿಷ್ಟತೆಯನ್ನು ಪಡೆದಿದೆ. ನಮ್ಮ ಬಹಳ ಹೆಮ್ಮೆದ ವಿಷಯ, ರಾಯಚೂರಲ್ಲಿ ಹುಟ್ಟಿದ್ದ ನಮ್ಮ ದಿಲೀಪ್ ಧೋಕಾ ಅವರು ಆ ದೀಕ್ಷಾ ಅಂದರೆ ನಮ್ಮಲ್ಲಿ ಭಾಳ ಕಠಿಣ. ಬೇರೆ ಸಮಾಜದಂಗೆ ಹಂಗಿಲ್ಲ, ಇಲ್ಲಿ ನಡ್ಕೊಂಡು ಹೋಗ್ಬೇಕು, ರೊಕ್ಕ ಮುಟ್ಟಲ್ಲ. ಅವರು ಭಾಳ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇದ್ರು. ಅವರು ಅಮೆರಿಕಲ್ಲಿ ಬಿಸ್ನೆಸ್ ಮಾಡ್ತಿದ್ರು, ಫ್ಯಾಕ್ಟ್ರಿ ಇತ್ತು ಅವ್ರದ್ದು. ಅವು ಎಲ್ಲ ತ್ಯಾಗ ಮಾಡಿ 3 ಮಕ್ಕಳಿಗೆ ಲಗ್ನ ಮಾಡಿಸಿ ಅವು ಫರ್ಮ್ ಏನಿತ್ತು ಅವ್ರದ್ದು ಪಾರ್ಟ್ನರ್ಶಿಪ್ಗೆ ಕೊಟ್ಟು ಅವ್ರ ರೊಕ್ಕ ಒಂದು 10-15 ಕೋಟಿ ಏನಿತ್ತು ಅದನ್ನು ಎಲ್ಲ ಡಿವೈಡ್ ಮಾಡಿ ಕೊಟ್ಬಿಟ್ಟು ಈಗ ಪ್ಯೂರ್ ದೀಕ್ಷಾ ಅಂತೇಳಿ ಮಾಡ್ಕೊತಿದ್ದಾರೆ. ಈಗ ನಮ್ಮ ಗುರುಗಳಂತ ಆಗ್ತಾರೆ. ಆ್ಯಸ್ ಅ ಫಾದರ್, ಆ್ಯಸ್ ಅ ಗಾರ್ಜಿಯನ್, ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಅವರೆಲ್ಲ ರೆಸ್ಪಾನ್ಸಿಬಿಲಿಟೀಸನ್ನು ಎಲ್ಲ ಮುಗಿಸ್ಬಿಟ್ಟು ಇವಾಗ ಅವ್ರದ್ದು ಏನು ಚಿಕ್ಕವರಿದ್ದಾಗಿಂದನೇ ಏನು ಏಮ್ ಇತ್ತು, ಅವ್ರದ್ದೇನು ಥಾಟ್ ಇತ್ತು, ಅವ್ರದ್ದೇನು ಗೋಲ್ ರೀಚ್ ಮಾಡೋ ಏಮ್ ಇಟ್ಕೊಂಡು ನಡೀತಾ ಇದ್ರು, ಆ ಏಮಿಗೆ ಇವಾಗ ಬಂದಿದ್ದಾರೆ. ಇದೆಲ್ಲ ಬಿಟ್ಟು ಇವಾಗ ಹೊಸ ಲೈಫನ್ನು ಈ ಏಜಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಧೈರ್ಯ ಇರ್ಬೋದು ಇವರಲ್ಲಿ. ಇದೇ ಪ್ರೇರಣೆ ನಮಗೆ ಬರಲಿ ಅಂತ, ಇದೇ ಧೈರ್ಯ ನಮಗೂ ಬರಲಿ ಅಂತ ನಾವು ಫ್ಯಾಮಿಲಿದವರೆಲ್ಲ ಆಸೆ ಪಡ್ತೇವೆ. ರಾಯಚೂರು ಜಿಲ್ಲೆಯಲ್ಲಿ ವರ್ಧಮಾನ ಸ್ಥಾನಕವಾಸಿ ಜೈನ ಶ್ರಾವಕ್ ಸಂಘದ ಅಡಿ ದೀಕ್ಷೆ ಪಡೆಯುವಲ್ಲಿ ಇವರು 6ನೇಯವರು. ದೀಕ್ಷೆಯನ್ನು ಪಡೆದವರು ಸದಾ ಬರಿಗಾಲಿನಲ್ಲಿ ಸಂಚಾರವನ್ನು ಮಾಡ್ತಿರ್ತಾರೆ. ತಲೆಗೆ ಬೂದಿಯನ್ನು ಹಚ್ಚಿ ಕೂದಲನ್ನು ಕೀಳ್ತಾರೆ. ಮನೆಗೆ ತೆರಳಿ ಭಿಕ್ಷಾಟನೆ ಮಾಡಿ ಊಟ ಮಾಡ್ತಾರೆ. ಸ್ವತಃ ಅಡಿಗೆ ಮಾಡುವಂತಿಲ್ಲ. ಇಂತಹ ಕಠಿಣ ದೀಕ್ಷೆ ಪಡೆದಿರುವ ಉದ್ಯಮಿ ಇನ್ಮುಂದೆ ಜೈನ ಮುನಿಯಾಗಿ ತಮ್ಮ ಜೀವನವನ್ನು ಮುಂದುವರೆಸಲಿದ್ದಾರೆ. ಕ್ಯಾಮರಾಮ್ಯಾನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಾಲ್, ಪಬ್ಲಿಕ್ ಟಿವಿ, ರಾಯಚೂರು.